ರಾಜಕೀಯ ಪಕ್ಷದ ಕಾರ್ಯಕರ್ತರ ಭವಿಷ್ಯದ ದೃಷ್ಟಿಯಿಂದ, ಆ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ನಿರಂತರವಾಗಿ ಸಾಗಬೇಕಾಗ್ತದೆ. ಆ ದೃಷ್ಟಿಯಿಂದ ಈಗ ಬಹುಶಃ ನಮ್ಮೆಲ್ಲರ ಅಂದಾಜು ಪ್ರಕಾರ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ಮತ್ತೆ ಸರ್ಕಾರದ ಮನಸ್ಸು ಇಲ್ಲದೆ ಹೋದರೂ ಕೂಡ ಬಹುಶಃ ಕೋರ್ಟ್ ಇಂಟರ್ಫಿಯರೆನ್ಸ್ ಮೂಲಕ ಚುನಾವಣೆಯನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಕೋರ್ಟು ಕೂಡ ಡೈರೆಕ್ಷನ್ಸ್ ಕೊಡ್ತಕ್ಕಂಥ ಸಾಧ್ಯತೆಗಳಿದೆ. ಭಾಳ ದಿನ ಹಿಡಿದಿಟ್ಕೊಳ್ಳೋಕ್ಕಾಗೋದಿಲ್ಲ ಸರ್ಕಾರ. ಆ ನಿಟ್ಟಿನಲ್ಲಿ ಬಹುಶಃ ಈ ವರ್ಷ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಯಾವುದೇ ಸ್ಥಳೀಯ ಚುನಾವಣೆಗಳಿದ್ದರೂ ಕೂಡ ಇದು ಕಾರ್ಯಕರ್ತರಿಗೆ ಅರ್ಪಿಸ್ತಕ್ಕಂಥ ಚುನಾವಣೆ. ಆ ದೃಷ್ಟಿಯಿಂದ ಈಗ ನಮ್ಮನ್ನು MP ಮಾಡ್ಕೊಳ್ತಕ್ಕಂಥದ್ದಕ್ಕೆ, MLA ಮಾಡ್ಕೊಳ್ತಕ್ಕಂಥದ್ದಕ್ಕೆ ಸಾಕಷ್ಟು ದುಡ್ದಿರ್ತಾರೆ. ಈಗ ಅವ್ರಿಗೆ ಅಧಿಕಾರವನ್ನು ಕೊಡಿಸ್ತಕ್ಕಂಥ ಕೆಲಸ ಪಕ್ಷದ ನಾಯಕರುಗಳು ಮಾಡಬೇಕಾಗ್ತದೆ, ನಮ್ಮ ಜವಾಬ್ದಾರಿ. ಆ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಪಕ್ಷ ಸಂಘಟನೆಗೆ ಹೆಚ್ಚಾಗಿ ಏನು ನೆನ್ನೆ ಮೊನ್ನೆಯಿಂದ ಅಂತಕ್ಕಂಥದ್ದೇನೆಲ್ಲ ಈಗಾಗಲೇ ನನ್ನ 62ನೇ ಕ್ಷೇತ್ರ ಇವತ್ತು ಬರ್ತಾ ಇರ್ತಕ್ಕಂಥದ್ದು. ಜನರೊಂದಿಗೆ ಜನತಾದಳ ಸಾಕಷ್ಟು ಇಡೀ ರಾಜ್ಯ ವ್ಯಾಪ್ತಿ ಓಡಾಡ್ತಾ ಇದ್ದೇವೆ. ನಿನ್ನೆಯೂ ಕೂಡ ವಿಜಯನಗರ ಜಿಲ್ಲೆಗೆ ಹೋಗಿದ್ದೆ, ಅಗ್ರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಕೊಪ್ಪಳಕ್ಕೆ ಹೋಗಿದ್ದೆ. ಮುಗಿಸ್ಕೊಂಡು ಇವತ್ತು ತಿಪ್ಪೂರಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸ್ತಕ್ಕಂಥದ್ದಕ್ಕೆ ಪಾರ್ಟಿ 25 ವರ್ಷ ಪೂರೈಸಿದೆ. ಬೆಳ್ಳಿ ಹಬ್ಬ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಂದು ಪಕ್ಷದ ಕಾರ್ಯಕರ್ತರು ಒಂದು ಹೊಸ ಹುಮ್ಮಸ್ಸು ಮತ್ತು ಚೈತನ್ಯ ಉಂಟಾಗ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯೋನ್ಮುಖರ ಕೆಲಸ ಮಾಡ್ತಾರೆ. ಪಕ್ಷ ಸಂಘಟನೆ ಇನ್ನೂ 2 ವರ್ಷ ಇದ್ದಂಗೆ ನಮಗೆ ಟಿಕೆಟು ಅಂತೇಳಿ ಏನಿಲ್ಲ. ಇದು ಎಷ್ಟು ಬೀದಿಲಿ ನಿಂತು ಮಾತಾಡಿದ್ರು ಅವರವರ ಸಮಾಧಾನಕ್ಕೆ ಅವ್ರು ಮಾತಾಡ್ಕೋಬೇಕು ಹೊರತುಪಡಿಸಿ ಅಂತಿಮವಾಗಿ ಚುನಾವಣೆ ಸಂದರ್ಭದಲ್ಲಿ ಏನೇನು ಇತ್ಯರ್ಥ ಆಗಬೇಕಾಗುತ್ತೆ. ಸಕ್ರಿಯ ರಾಜಕಾರಣಕ್ಕೆ ಧಾರವಾಡದಲ್ಲಿ ತಾವು ಹೇಳ್ದಂಗೆ 2,85,000 ಸರ್ಕಾರಿ ಹುದ್ದೆಗಳು ಭರ್ತಿ ಆಗಬೇಕಾಗಿತ್ತು. ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳಾಗಲಿ ಮಾತನ್ನು ಕೊಟ್ಟಿದ್ರು, ಹಂತವಾಗಿ ಮಾಡ್ಕೊಂಡು ಹೋಗ್ತೇವೆ, ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ತೇವೆ, ಯುವಕರಿಗೆ ಅವಕಾಶ ಮಾಡಿಕೊಡ್ತೇವೆ ಉದ್ಯೋಗದಲ್ಲಿ ಅಂತ. ಆದರೆ ಇಲ್ಲಿವರೆಗೂ ಕೂಡ ಅದು ಯಾವುದೂ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಯುವಕರು, ಯುವ ಸಮುದಾಯ ಬೀದಿಗೆ ಇಳಿದು ಧಾರವಾಡದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಬಹುಶಃ ಇದು ಇದೇ ರೀತಿ ಸರ್ಕಾರದ ಮನಸ್ಥಿತಿಗಳು ಇದೇ ರೀತಿ ಮುಂದುವರೆದ್ರೆ ಮುಂದೊಂದು ದಿನ ಬಹುಶಃ ಅದು ಧಾರವಾಡ ಅಂತಕ್ಕಂಥದ್ದು ಒಂದೇ ಅಲ್ಲ, ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಯುವಕರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಯಾವ ರೀತಿ ನೇಪಾಳದಲ್ಲಿ ಆಯಿತು ಅಂಥ ಘಟನೆಗಳು ನಮ್ಮ ರಾಜ್ಯದಲ್ಲಿ ಆಗಬಾರ್ದು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಅವ್ರು ಎಚ್ಚರಿಸ್ಕೋಬೇಕಾಗ್ತದೆ. ನಾವೇನು ಎಚ್ಚರಿಕೆ ಕೊಟ್ಟೇನು ಉಪಯೋಗ ಇದೆ, ಅವ್ರು ಎಚ್ಚರಿಸ್ಕೋಬೇಕಾಗ್ತದೆ. ಇಲ್ಲಾಂದರೆ ಮರ್ಯಾದೆ ಕಳ್ಕೊತಾರೆ. ಸಕ್ರಿಯ ರಾಜಕಾರಣ